ನಾನು ಈ ಮಂಡ್ಯದ ಕೆರಗೋಡಿನ ಈ ಇಶ್ಯೂಗೆ ಸೀಮಿತವಾಗಿ ಹೇಳ್ತಾ ಇಲ್ಲ, ಲಾರ್ಜರ್. ಈಗ ಒಂದು ವಾದ ಏನು ಬರುತ್ತೆ ಅಂದರೆ, ಸರ್ಕಾರಿ ಜಾಗದಲ್ಲಿ ಹನುಮಧ್ವಜ ಅದು ಹೆಂಗ್ರಿ ಆಗತ್ತೆ ಅಂತ. ಇಂಥ ವಿಷಯದಲ್ಲಿ ನನ್ನೊಂದು ಸ್ಟ್ಯಾಂಡ್ ಇದೆ. ಸರ್ಕಾರಿ ಜಾಗದಲ್ಲಿ ದೇವರಿಗೆ ಸಂಬಂಧಪಟ್ಟಿದ್ದಕ್ಕೆ ಅವಕಾಶ ಇಲ್ಲ ಅಂದರೆ, ದೇವರ ಜಾಗದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಅವಕಾಶ ಕೊಡಬೇಡಿ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಭಾಳ ಜನ ಕೇಳ್ತಾರೆ, ಪೊಲೀಸ್ ಸ್ಟೇಷನ್ನಲ್ಲಿ ದೇವ್ರ ಫೋಟೋ ಹಾಕಿರ್ತಾರೆ, ಹಾಕಬಾರ್ದು. ಹಾಗಿದ್ದಾಗ ದೇವಸ್ಥಾನದ ಜಾಗ ಅದು ನೀವು ಮುಜರಾಯಿ ಇಲಾಖೆ ಜಾಗ ಅಂತೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಬೇಡಿ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸರ್ಕಾರಿ ಆಸ್ಪತ್ರೆಯಲ್ಲಿ ದೇವರ ಫೋಟೋ ಯಾಕೆ ಹಾಕಬೇಕು? ಹಾಗಿದ್ದರೆ ದೇವಸ್ಥಾನದ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟಬೇಡಿ. ಹಿಂದೆ ಯಾರ್ಯಾರು ಏನೇನು ಕೊಳ್ಳೆ ಹೊಡೆದ್ರೂ ಬಿಟ್ಬಿಡಿ. 1947 ಆಗಸ್ಟ್ 15ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲಪ್ಪ, ಆ ದಿನ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಜಾಗ ಇತ್ತು ಮತ್ತು ಈಗ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಜಾಗ ಇದೆ, ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ಒಂದು ವೈಟ್ ಪೇಪರ್ ತೆಗೆದುಬಿಡಿ, ಶ್ವೇತಪತ್ರ ಹೊರಡಿಸ್ಬಿಡಿ. ಮುಜರಾಯಿ ಇಲಾಖೆ ಅಂಥೇಳಿ ದೇವಸ್ಥಾನಗಳನ್ನೆಲ್ಲ ತಗೊಂಡು ಆ ದೇವಸ್ಥಾನದ ಜಮೀನುಗಳಿತ್ತಲ್ಲ, ಆ ಜಮೀನಿನಲ್ಲಿ ಗ್ರಾಮ ಪಂಚಾಯತ್ ಆಫೀಸ್ ಕಟ್ಟಿದ್ದು ತೋರಿಸ್ತೀನಿ ನಾನು. ಗ್ರಾಮ ಪಂಚಾಯತ್ ಆಫೀಸು, ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಆಸ್ಪತ್ರೆಗಳು, ಇದನ್ನೆಲ್ಲ ಕಟ್ಟಿ ಆಮೇಲೆ ಹೇಳೋದು ಸರ್ಕಾರಿ ಜಾಗದಲ್ಲಿ ದೇವರ ಸಂಕೇತಗಳು ಯಾಕೆ, ಧರ್ಮದ ಸಂಕೇತಗಳು ಯಾಕೆ? ಹಾಗಾದರೆ ಧರ್ಮದ ಜಾಗದಲ್ಲಿ ದೇವರು ಯಾಕೆ ಅಂತ, ಧರ್ಮದ ಜಾಗದಲ್ಲಿ ಸರ್ಕಾರ ಯಾಕೆ ಅಂತ ಸಹಜವಾದ ಪ್ರಶ್ನೆ ಅಲ್ವೇ ಅದು? ಆಗಬೇಕಾಗಿರೋದು ಅದು. ನಮ್ಮ ದೇವಸ್ಥಾನಗಳು ಯಾವಾಗಲೂ ಸೆಲ್ಫ್ ಸಫಿಷಿಯೆಂಟ್ ಇದ್ದು ರೀ, ಸೆಲ್ಫ್ ಸಫಿಷಿಯೆಂಟು. ಒಂದು ದೇವಸ್ಥಾನದ ಆದಾಯಕ್ಕಾಗಿ ಒಂದಷ್ಟು ಆಸ್ತಿ ಇತ್ತು. ಇಲ್ಲೇ ಧರ್ಮರಾಯನ ದೇವಸ್ಥಾನ ಇದೆಯಲ್ಲ, ತಿಗಳ ಸಮುದಾಯದವರು ಆರಾಧಿಸ್ತಾರೆ. ಆ ದೇವಸ್ಥಾನದ ಆಸ್ತಿ ಎಷ್ಟಿತ್ತು, ಈಗೆಷ್ಟಿದೆ ಲೆಕ್ಕ ಹಾಕೊಂಬಿಡಿ. ಎಲ್ಲೋಯ್ತು ಆಸ್ತಿ? ಅವರ ಆಸ್ತಿಯನ್ನು ಅವರಿಗೆ ಕೊಟ್ಟರೆ ಮುಜರಾಯಿ ಇಲಾಖೆಯಿಂದ ಪುರೋಹಿತರ ತಸ್ತಿ ಖಣಕ್ಕೆ ವೇಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರನ್ನು ಟ್ರಸ್ಟ್ ಮಾಡ್ಕೋತಾರೆ, ಕಮಿಟಿ ಮಾಡ್ತಾರೆ, ಕಮಿಟಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಅದನ್ನು. ನೀವು ಹಂಗಲ್ಲ. ಸಾವಿರಾರು ಎಕರೆ ಜಮೀನು, ಸಾವಿರಾರು ಎಕರೆ, ನೀವು ಬೆಂಗಳೂರಿನ ನಗರದ ಒಳಗಿರುವಂಥ ದೇವಸ್ಥಾನಗಳ ಜಾಗಗಳು ಎಷ್ಟೆಷ್ಟು ಏನೇನಾದವು ಅಂತಂದ್ರೆ ಗಾಬರಿ ಆಗ್ಬಿಡುತ್ತೆ ನಿಮಗೆ, ಗಾಬರಿ ಆಗಿಬಿಡುತ್ತೆ. ಸಾವಿರಾರು ಎಕರೆ ಜಾಗ ತಗೊಂಡು ಸರ್ಕಾರಕ್ಕೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊಂಡು, ನಾನು ಕಾಂಗ್ರೆಸ್ಸು ಅಂತ ಹೇಳ್ತಿಲ್ಲ, ಮತ್ತು ಇದು ಕರ್ನಾಟಕಕ್ಕೆ ಒಂದೇ ಸೀಮಿತವಾದ ಫಿನಾಮಿನಾನೂ ಅಲ್ಲ. BJPಯವರ ಆಡಳಿತದಲ್ಲಿದ್ದಾಗಲೂ ಆಗಿದೆ, JDSನವರಿದ್ದಾಗಲೂ ಆಗಿದೆ, ಸಮ್ಮಿಶ್ರಗಳಿದ್ದಾಗಲೂ ಆಗಿದ್ದಾವೆ. ದೇವಸ್ಥಾನದ ಜಾಗವನ್ನು ಎರ್ರಾಬಿರ್ರಿ ಬಳಸ್ಕೊಂಡು ಸರ್ಕಾರಿ ಜಾಗದಲ್ಲಿ ಒಂದು ಧ್ವಜಸ್ತಂಭಕ್ಕಾಗಿ ಇಟ್ಟು ಬಡ್ದಾಡೋದು ಹೆಂಗಿದೆ?